ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಶಿವಭಾಗ್ಯ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಡೈಲಿ ವೀಡಿಯೋನ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ಇನ್ನು ನಾನು ಮಾಡೋ ಎಲ್ಲ ಪ್ರತಿಯೊಂದು ವೀಡಿಯೋಗಳು, ಅಂದರೆ ನಾನು ಹಾಕೋ ಡೈಲಿ ಪ್ರತಿಯೊಂದು ವೀಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಷನ್ಗೆ ಬರುತ್ತೆ. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಲತ್ತೀರ, ಬಟ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಲತ್ತಿಲ್ಲ. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಆಗಲಾಗ್ಯವ. ಇನ್ನು ಡೈಲಿ ವೀಡಿಯೋಗಳು ಅಪ್ಲೋಡ್ ಆಗ್ತವೆ, ಅದ್ರ ಸಲುವಾಗಿ ಇನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ಮಧ್ಯಾಹ್ನ ಒಂದು 2 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇನ್ನು ಇವತ್ತು ಸಂಕ್ರಾಂತಿಗೆ ಊರಿಗೆ ಹೋಗಿದ್ದೇವಲ್ವ, ಆವಾಗಿಂದು ಬಟ್ಟೆ ಇದ್ವು, ಅಂದರೆ ಬಟ್ಟೆ ಒಗ್ದು ಎಲ್ಲ ಮಾಡಿ ಇಟ್ಟಿದ್ದ, ಐರನ್ ಮಾಡವಿದ್ವು. ನಮ್ಮ ಮನೆಯವ್ರು ಬ್ಯಾಡೆ ಅಂದರು, ಬಟ್ ನಾನೇ ಮಾಡ್ತೀನಿ. ಮತ್ತು ಊರಿಗೆಲ್ಲ ಎಲ್ಲಿಗಾರ ಹೊರಗೆ ಹೋಲತ್ತರು ಅದು ಮಾಡತ್ತರು, ಐರನ್ ಮಾಡಿದ ಬಟ್ಟೆ ಇಲ್ಲ ಅಂತಂದು ಅಂದಿದ್ದ. ಬಟ್ ಅವರು ಸಂಕ್ರಾಂತಿ ಮುಗಿದು ಒಂದು 10-15 ದಿನ ಆಯಿತು, ಆದರೂ ಇನ್ನೂ ಮಾಡಿಲ್ಲ. ಮಾಡೋದೇ ಇಲ್ಲ, ನೀ ಗೊತ್ತದ ನನಗಂತಂದು ಹಂಗಸಿರು. ಅದ್ರ ಸಲುವಾಗಿ ಇವತ್ತು ಪಣ ತೊಟ್ಟು ಮಾಡಬೇಕು. ಇವತ್ತು ನಾನು ಇಸ್ತ್ರಿ ಅಂತಂದು ಮಾಡ್ಲತ್ತೀನಿ. ಅದ್ರ ಜೊತೆ ನನ್ನ ಮಗಳದ್ದು ಒಂದೆರಡು ಟೀ ಶರ್ಟ್ ಇದ್ವು, ಅವು ಭೀ ಮಾಡ್ಲತ್ತೀನಿ. ಇವತ್ತು ಕಂಪಲ್ಸರಿ ನಮ್ಮ ಮನೆಯವರಿಗೆ ಶಾಕ್ ಕೊಡಬೇಕು, ನನಗೆ ಅಂತ ತೋರ್ಸಾರಲ್ವ, ಅದ್ರ ಸಲುವಾಗಿ ನಾನು ಮಾಡಬೇಕಂತ ಮಾಡ್ಲತ್ತೀನಿ ಇವತ್ತು ಇಸ್ತ್ರಿ. ಇನ್ನು ನನಗೆ ಭೀ ಟೈಮ್ ಇರಲಿಲ್ಲ ಈ ದಿನ. ಅದ್ರ ಸಲುವಾಗಿ ಇವತ್ತೊಂದು ಸ್ವಲ್ಪ ಟೈಮ್ ಸಿಕ್ಕ್ಯದ ಅಂತಂದು ಒಂದು ಗಂಟೆ ಹಂಗೆ ಮಕ್ಕೊಂಡಿನಿ. ಇವತ್ತು ಜರ ಯಾಕೋ ತಲೆ ಹೆಡ್ಡೇಕ್ ಅದು ಆಗಿತ್ತು, ಅದ್ರ ಸಲುವಾಗಿ ಇನ್ನು ಮಕ್ಕೊಂಡೆದ್ದ ಮೇಲೆ ಇವತ್ತು ಮಾಡ್ಬೇಕಂತಂದು ಇಸ್ತ್ರಿ ಮಾಡ್ಲತ್ತೀನಿ. ಇನ್ನು ಯಾರೆಲ್ಲ ಮನೆಗೆಲ್ಲ ಇಸ್ತ್ರಿ ಮಾಡ್ತೀರಿ ಇಲ್ಲ ಮಾಡಲ್ಲ ಅಂತ ನನಗೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ಇಸ್ತ್ರಿ ಮಾಡೋದೊಂದು ದೊಡ್ಡ ತಲೆನೋವು. ಯಾಕಂದ್ರೆ ಟೀ ಶರ್ಟು ಪ್ಯಾಂಟು ಈ ಥರ ಮಾಡ್ಬೋದು, ಬಟ್ ಶರ್ಟ್ ಇರ್ತದಲ್ವ ಮಾಡ್ಲಕ್ಕಂತೂ ನನಗೆ ಅದು ಫೋಲ್ಡ್ ಮಾಡ್ತೀನಿ, ಮಾಡ್ಲಕ್ಕೇನು ಮಾಡಲ್ಲ ಅಂತಿಲ್ಲ, ಮಾಡ್ಲಕ್ಕೆ ಬರ್ತದ. ಬಟ್ ಫೋಲ್ಡ್ ಮಾಡ್ಲಕ್ಕೆ ಬರಲ್ಲ, ಅದು ಮಡ್ಚ್ಲಕ್ಕೆ ಬರಲ್ಲ. ಅದ್ರ ಸಲುವಾಗಿ ನನಗೆ ಅಂಗಿ ಮಾಡಂದರೆ ಆಗಲ್ಲ. ಇನ್ನು ಟೀ ಶರ್ಟ್ಗಳು ಪ್ಯಾಂಟ್ಗಳು ಈಸಿ ಇರ್ತಾವಲ್ವ, ಇನ್ನು ಮಾಡ್ಬೋದು ಆರಾಮಾಗಿ. ಅದ್ರ ಸಲುವಾಗಿ ನಾನು ಫಸ್ಟು ಟೀ ಶರ್ಟ್ ತೊಗೋತೀನಿ, ಲಾಸ್ಟು ಪ್ಯಾಂಟು ಮಾಡ್ತೀನಿ. ಇನ್ನು ನಡ್ಬರ್ಕ್ ಇರ್ತದಲ್ವ, ಟೈಮು ಜಾಸ್ತಿ ಹಿಡ್ಕೊತದ ಅಂಗಿ ಸಲುವಾಗಿ ನಾನು ಅಂಗಿ ತೊಗೋತೀನಿ, ನಡ್ಬರ್ಕ್ ಅಂಗಿ ಮಾಡ್ತೀನಿ. ಇನ್ನು 2 ಟೀ ಶರ್ಟ್ ಮಾಡಿದ್ಮೇಲೆ ಅವೆರಡು ಟೀ ಶರ್ಟು ಸೇಮ್ ಕಲರು, ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೆ ಭೀ ಸೇಮ್ ಕಲರ್ ತೊಗೊಂಡಿದ್ದೇವೆ. ಇನ್ನು ನನ್ನ ಮಕ್ಕಳ ಹೆಸರು ಕೇಳತ್ತಾರ ಎಲ್ಲರೂ, ಏನದ ನಿಮ್ಮ ಮಕ್ಕಳ ಹೆಸರು ಅಂತ. ದೊಡ್ಡ ಮಗಳ ಹೆಸರು ಸೃಷ್ಟಿ, ಇನ್ನು ಸಣ್ಣ ಮಗಳ ಹೆಸರು ಸಾನ್ವಿ. ಇನ್ನು ನಾವು ಮನೆಗೆಲ್ಲ ಕರೆಯೋದು ದೊಡ್ಡ ಮಗಳಿಗೆ ಖುಷಿ ಅಂತ ಕರಿತೀವಿ, ಇಲ್ಲ ಅಮ್ಮು ಅಂತ ಕರಿತೀವಿ. ಇನ್ನು ಸಣ್ಣ ಮಗಳಿಗೆ ಜಾನು ಅಂತ ಕರಿತೀವಿ. ಯಾಕಂದ್ರೆ ನನಗೊಬ್ಬರು ಕೇಳಿರು ಸಬ್ಸ್ಕ್ರೈಬರ್ಸ್, ನಿಮ್ಮ ಮಕ್ಕಳ ಹೆಸರು ದೊಡ್ಡ ಮಗಳು ಸಣ್ಣ ಮಗಳು ಅಂತಿರಲ್ವ, ಸಣ್ಣ ಮಗಳು ದೊಡ್ಡ ಮಗಳು ಅನ್ಬೇಡ್ರಿ, ಅವ್ರ ಹೆಸರು ಹೇಳ್ರಿ, ಅವ್ರ ಹೆಸರೆಲ್ಲ ಕೇಳಬೇಕು ನಾವು ನಿಮ್ಮ ವೀಡಿಯೋದಾಗ ನಿಮ್ಮ ಬಾಯಿಲಿಂತ ಅಂತಂದು ಅವ್ರು ಅಂತಾರೆ, ಕೇಳಿರು. ಅದ್ರ ಸಲುವಾಗಿ ಹೇಳತ್ತೀನಿ. ಇನ್ನು ಮುಂದೆ ನಾನು ಆ ತಪ್ಪು ಮಾಡಲ್ಲ, ದೊಡ್ಡ ಮಗಳು ಸಣ್ಣ ಮಗಳು ಅಂತ ನನ್ನ ಮಕ್ಕಳ ಹೆಸರೇ ಕರಿತೀನಿ. ಇನ್ನು ದೊಡ್ಡ ಮಗಳಿಗೆ ಸೃಷ್ಟಿ ಅಂತ ಹೆಸರು ಇಟ್ಟಿದ್ದೇವೆ ತೊಟ್ಲಾಗ ಹಾಕೋ ಟೈಮಿಗೆ. ಇನ್ನು ಖುಷಿ ಅಂತ ಯಾಕೆ ಕರಿತೇವೆ ಅಂದ್ರೆ, ಆಕೆ ಹುಟ್ಟಿದಾಗಿನ ಹಿಡಿದು ಅತ್ತೆ ಆಳ್ತಿರ್ಲಿಲ್ಲ. ಅದ್ರ ಸಲುವಾಗಿ ನನ್ನ ತಮ್ಮ ಆಕೆ ಖುಷಿಯಾಗಿರ್ತಾಳೆ, ಯಾವಾಗ ಭೀ ಹ್ಯಾಪಿಲಿಂತ ಇರ್ತಾಳೆ, ಅಳಲ್ಲ ಅಂತಂದು ಆಕೆಗೆ ಖುಷಿ ಅಂತ ಹೆಸರಿಟ್ಟನು. ಇನ್ನು ಅಮ್ಮು ಅಂತಂದು ನಮ್ಮ ಅಕ್ಕ ನಮ್ಮ ಭಾವಾಗ ಆಕಿ ಅಂದ್ರೆ ಇಷ್ಟ. ಯಾಕಂದ್ರೆ ನಮ್ಮ ಅಕ್ಕಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ. ಅದ್ರ ಸಲುವಾಗಿ ಆಕೆ ಅಮ್ಮು ಅಂತ ಕರಿತೇವೆ ನಾವು, ಆಕೆಗೆ ನಾವು ಖುಷಿ ಅಂತ ಕರೆಯಲ್ಲ ಅಂತಂದು ಅವರು ಅಮ್ಮು ಅಂತ ಕರೀತಾರೆ. ಇನ್ನು ಅದೇ ರಾಟಿ ಬಿದ್ದದ, ಈಗ ಖುಷಿ ಅಂತಾರೆ, ಹೊರಗೆಲ್ಲ ಖುಷಿ ಅಂತ ಕರೀತಾರೆ, ಇನ್ನು ನಾವೆಲ್ಲ ಮನ್ಯಾಗ ಅಮ್ಮು ಅಮ್ಮು ಅಂತೀವಿ. ಟೋಟಲ್ಲಾಗಿ ಆಕಿನ 3 ಹೆಸರವ. ಇನ್ನು ಸಣ್ಣಕಿನ ಹೆಸರಂತೂ ಸಾನ್ವಿ ಅಂತ ಇಟ್ಟಿವಿ. ಈಗ ಸೃಷ್ಟಿ ಅಂತ ಆಕಿಗೆ ಜೋಡಿಲಿಂತ ಈಕಿಗೆ ಸಾನ್ವಿ ಅಂತ ಇಟ್ಟಿದ್ದೇವೆ. ಇನ್ನು ಆಕಿಗೆ ಮನೆಗೆಲ್ಲ ನಾವು ಜಾನು ಅಂತ ಕರಿತೇವೆ. ಇನ್ನು ಜಾನು ಅಂದ್ರೆ ಆಕಿ ಭೀ ನ್ಯಾನು ಅಂತಾಳ. ಆಕಿನ ಹೆಸರು ಆಕಿಗೆ ಅಲ್ಲ ಬರಲ್ಲ, ಅದ್ರ ಸಲುವಾಗಿ ಆಕಿ ನ್ಯಾನು ಅಂತಾಳ. ಇನ್ನು ನಾ ಇಸ್ತ್ರಿ ಮಾಡ್ಕೋತ ಲಾಸ್ಟ್ ಟೈಮಿಗೆ ಕೈ ಸುಟ್ಕೊಂಡ. ಯಾಕಂದ್ರೆ ನಮ್ಮ ಮನೆಯವ್ರು ಬಂದು ಯಾವ್ರು ಸುಟ್ಟದ ಯಾವ್ರಿಲ್ಲ ಅನ್ಕೋತಾ ಅಲತ್ತಿರು. ಇನ್ನು ನಾನು ನಕ್ಕೋತಾ ಇದು ಮಾಡ್ಕೋತ ಹೋದ, ಅದು ಕೈ ಸುಡ್ತು ಲಾಸ್ಟ್ ಟೈಮಿಗೆ. ಪಪ್ಪ ಕಟ್ಟ್ಯಾರ, ಕಾಲು ತಕ್ಕೋ, ಯಪ್ಪ ಹೇಳು, ಹಾಂ ನಡಿ, ಕಾಲು ತೋರಿಸು, ಯಾಕೆ ಕಟ್ಟ್ಯಾಕ್ಯಾರ ಪಪ್ಪ? ಹಾಂ ಡ್ರೆಸ್ ಕೆಳ ಬಿಡು.
ಇನ್ನು ಇಸ್ತರಿ ಎಲ್ಲ ಮಾಡಿ ಎಲ್ಲ ಬಟ್ಟೆ ಎಲ್ಲ ತೆಗೆದಿಟ್ಟು ಇನ್ನು ಜಾನು ಸ್ವಲ್ಪ ಆಟ ಆಡೋಳು, ಜಾನು ಕೂಡ ಆಟ ಆಡಿ ಎಲ್ಲ ಮಾಡಿ ಇನ್ನು ಅಮ್ಮ ಸ್ಕೂಲಿಂದ ಬರ್ತಾಳೆ ಈಗ. ಅದ್ರ ಸಲುವಾಗಿ ಆಕೆಗೆ ಏನಾರ ಸ್ನ್ಯಾಕ್ಸ್ ಬೇಕಲ್ವ. ಇನ್ನು ನಮ್ಮ ಮನೆಯವ್ರು ಭೀ ಇವತ್ತು ಡ್ಯೂಟಿಲಿಂದ ಮಧ್ಯಾಹ್ನ ಬಂದಿರು. ಅದ್ರ ಸಲುವಾಗಿ ಈಗ ಎಲ್ಲರಿಗೆ ಸ್ನ್ಯಾಕ್ಸ್ ಮಾಡಿದ್ರಾಯ್ತಂತ ಮಾಡ್ಲತ್ತೀನಿ. ಇದು ಸ್ನ್ಯಾಕ್ಸ್ ಆದ್ರೂ ಭೀ ಹಟಲಿಂತ ಮಾಡ್ಲತ್ತೀನಿ ಇವತ್ತು. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಹೇಳಿದ್ದ ಹೊರಗೆ ಕರ್ಕೊಂಡು ಹೋಗ್ರಿ ಪಾನಿಪುರಿ ತಿಂಬರಿ ಅಂತಂದು. ಬಟ್ ಅವ್ರು ಕರ್ಕೊಂಡು ಹೋಗಲ್ಲ ಏನಿಲ್ಲ ಅಂದರು. ಅದ್ರ ಸಲುವಾಗಿ ನಂಗೆ ಕರ್ಕೊಂಡು ಹೋಗಲ್ರಲ್ಲ ನೀವು ಹೊರಗೆ ಅಂತಂದು ನಾನೇ ಮನೆಗೆ ಮಾಡ್ತೀನಂತ ಇವತ್ತು ಪಾನಿಪುರಿ ಮಾಡ್ಲತ್ತೀನಿ ಮನೆಗೆ. ಅಂದ್ರೆ ಪೂರಿ ಎಲ್ಲ ರೆಡಿಮೇಡ್ ತಂದಿವಿದ್ದವು ಮನ್ಯಾಗ. ಪೈಲೆ ಯಾವಾಗೂ ತಂದಿದ್ದ, ಇನ್ನೊಂದು ಸ್ವಲ್ಪ ಇದ್ದವು. ಅದು ಮಾಡೋರು ಆಯ್ತಂತ ನೆನಪು ಬಂತು ಪಾನಿಪುರಿ ತಿಲ್ಲಕ್ಕೆ ಹೋಗಮ್ಮಿ ಅಂದಾಗ. ಇವ್ರು ಕರ್ಕೊಂಡು ಹೋಗಲ್ಲ ಅಂದಾಗ ನನಗೆ ನೆನಪು ಬಂತು ಮನೆಗೆ ಅದ ನಾನೇ ಮಾಡ್ತೀನಿ ಅಂತಂದು ನಮ್ಮ ಮನೆಗೆ ಮಾಡ್ಲತ್ತೀನಿ. ಪಾನಿಪುರಿಗೆ ಫಿಲ್ಲಿಂಗು ಮಸಾಲ ಬೇಕಲ್ವ. ಅದ್ರ ಸಲುವಾಗಿ ಒಂದು 3 ಆಲೂಗಡ್ಡೆ ಇದ್ದವು ಮನ್ಯಾಗ. 3 ಆಲೂಗಡ್ಡೆ ಕಟ್ ಮಾಡಿ ಥೋಡೆ ಬಟಾಣಿ ಇದ್ದು ಅವೆಲ್ಲ ಕುದಿಲಕ್ಕೆ ಇಟ್ಟಿನಿ. ಗ್ಯಾಸ್ ಹಚ್ಚಿ ಒಂದು 3 ವಿಸಿಲ್ ಬರೋತನ ಕುದಿಸ್ಕೊತೀನಿ. ಇನ್ನು ಆ ಕಡೆ ಅದು ಕುದಿಯತನ ಒಂದು ಉಳ್ಳಾಗಡ್ಡಿ ಬರೀ ಕಟ್ ಮಾಡ್ಕೊಂಡಿನಿ. ಇನ್ನು ಕ್ಯಾರೆಟ್ ತುರ್ಕೊಂಡಿನಿ. ಇನ್ನು ಇದಕ್ಕೆ ಹುಂಚಿಕೆ ಬೇಕು ಹುಳಿಗೆ ಪಾನಿ ಸಲುವಾಗಿ ನಾವು ಹುಂಚಿಕೆ ಹಾಕೊಳತ್ತೀನಿ. ಎಷ್ಟು ಬೇಕು ಅಷ್ಟು ಹಾಕೋಬೋದು, ಹುಳಿ ನೋಡಿ ಹಾಕೋಬೋದು. ಅದ್ರ ಸಲುವಾಗಿ ನಾನು ಒಂದು ಜಾಸ್ತಿನೇ ಹಾಕೀನಿ. ಪಾನಿಪುರಿಗೆ ಹುಳಿ ಇದ್ರೇ ಟೇಸ್ಟ್ ಅಲ್ವಾ. ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಒಂದು 1.5 ನಿಂಬೆಕಾಯಿ ಹಂಗೆ ಹಾಕ್ಕೊಂಡಿನಿ, 1.5 ನಿಂಬೆಕಾಯಿ ಅಷ್ಟು. ಇನ್ನು ಇದಕ್ಕೆ ಪಾನಿಗೆ ಮಾಡ್ಲಿಕ್ಕೆ ಗ್ರೀನ್ ಮಾಡ್ಲತ್ತೀನಿ ನಾನು ಪಾನಿ. ಅದ್ರ ಸಲುವಾಗಿ ಒಂದು 4 ಇಲ್ಲ 5 ಹಸಿಮೆಣ್ಸಿನ್ಕಾಯಿ, ಇನ್ನು ಹಸಿರಂದು ಕೊತ್ತಂಬರಿ ತೊಗೊಳ್ಲತ್ತೀನಿ. ಇನ್ನು ಕೊತ್ತಂಬರಿ ಜಾಸ್ತಿನೇ ಇತ್ತು. ಇನ್ನು ಮನೆಗೆಲ್ಲ ಇದ್ದ ಮೇಲೆ ಮಾಡೇಬೇಕಲ್ವ. ಅದ್ರ ಸಲುವಾಗಿ ಇನ್ನು ಎಲ್ಲ ಇದ್ದರೆ ಮಾಡ್ಬೇಕು ಅನ್ನಿಸ್ತದ, ಇಲ್ಲದ್ರೆ ಏನು ಇಲ್ಲದ್ರೂ ಮಾಡ್ಬೇಕು ಅನ್ಸಲ್ಲಲ್ವ. ಅದ್ರ ಸಲುವಾಗಿ ಇನ್ನು ಮನೆಗೆ ಹೊರಗೆ ಇಲ್ಲಿ ಪುದೀನ ಇತ್ತು, ಪುದೀನ ಅದು ಎಲ್ಲ ತಂದು ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ. ಇನ್ನು ಮಿಕ್ಸರ್ ಹಾಕೊಳತ್ತಿಲ್ಲ. ಇನ್ನು ಹಾಗೆ ಕೊತ್ತಂಬರಿ ಭೀ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು, ಎಲ್ಲ ಒಂದೇ ಕಡೆ ಆಯ್ತದಂತ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಂಡಿನಿ. ಇನ್ನು ಮನ್ಯಾಗ ಜೀರಾ ಪೌಡರ್ ಇದ್ದರೂ ಜೀರಾ ಪೌಡರ್ ಹಾಕೋಬೋದು. ನಮ್ಮಲ್ಲಿ ಜೀರಾ ಪೌಡರ್ ಇದ್ದಿಲ್ಲ, ಅದ್ರ ಸಲುವಾಗಿ ನಾನು ಜೀರಿಗೆ ಹಾಕ್ಕೊಂಡಿನಿ. ಇನ್ನಿಷ್ಟೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಮಾಡ್ಕೋಬೇಕು. ಯಾಕಂದ್ರೆ ನೀರು ಇರಲ್ಲಲ್ವ ಎಲ್ಲದ್ರಾಗ. ಅದ್ರ ಸಲುವಾಗಿ ಈ ಥರ ಪೇಸ್ಟ್ ಗತ್ಲೆ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಬಾಜು ಇಟ್ಕೊಂಡಿನಿ. ಇನ್ನು ವಿಸಿಲ್ ತೆಕ್ಕೊಳತ್ತೀನಿ. ನಾ ಭೀ ಆ ಕಡೆ ಮಿಕ್ಸಿಗೆಲ್ಲ ಹಾಕೊಂಬತ್ತಾನ ಈ ಕಡೆ 3 ವಿಸಿಲ್ ಆಗಿವು. ಆಲೂಗಡ್ಡೆ ಬಟಾಣಿ ಕುದ್ದಿವು. ಅದ್ರದ್ದು ವಿಸಿಲ್ ಎಲ್ಲ ತೆಕ್ಕೊಂಡು ಇನ್ನು ಓಪನ್ ಮಾಡಿಕೊಂಡು ಇನ್ನು ಆಲೂಗಡ್ಡೆ ಅದು ಸುಲ್ಕೋಬೇಕು. ಇನ್ನು ನಾ ಕಿಚನ್ದಾಗ ಇದ್ದ ಅಂದ್ರೆ ಕಂಪಲ್ಸರಿ ಜಾನು ನನ್ನ ಹಿಂದೆ ಇರ್ತಾಳೆ. ಯಾಕಂದ್ರೆ ಅವ್ರ ಪಪ್ಪ ಅಂತಾರೆ ಮಮ್ಮಿ ಬಾಲ ಅಂತ. ಕಂಪಲ್ಸರಿ ಆಕಿ ನನ್ನ ಹಿಂದೆ ಇರ್ತಾಳೆ. ನೀವೆಲ್ಲ ಅನ್ಕೋಬೋದು ಮಗಳ ಸಲುವಾಗಿ ವೀಡಿಯೋ ಭಾಳ ಆಕಿಂದೆ ಮಾಡ್ಲತ್ತಾಳ ಅಂತ. ಬಟ್ ಹಾಗೇನಿಲ್ಲ, ಆಕಿ ಕಂಪಲ್ಸರಿ ಮಮ್ಮಿ ಬೇಕು. ಅಮ್ಮಗಂತೂ ಬೇಕಾಗಲ್ಲ. ಆಕಿ ಸ್ಕೂಲಿಂದ ಬರೋದು ಹೋಮ್ವರ್ಕ್ ಅದು ಮುಗಿಸಿ ಆಕಿಂದಕಿ ಇರ್ತಾಳೆ. ಈಕಿ ಜಾನು ಹಂಗಿಲ್ಲ, ನನ್ನ ಹಿಂದೆ ಇರ್ತಾಳೆ. ಏನು ಮಾಡತ್ತಾಳ ಮಮ್ಮಿ ಏನಿಲ್ಲ ಅನ್ಕೋತಾನೆ ಇರ್ತಾಳೆ. ಇನ್ನು ನೀರು ಕುಡ್ಕೋತಾ ಓಡಾಡ್ಕೋತಾ ಅದು ಮಾಡ್ಕೋತಾ ಹಿಂದೆ ತಿರುಗ್ತಾಳೆ ಆಕಿ ಅಂತೂ. ಇನ್ನು ಇದು ಹಾಲು ಎಲ್ಲ ಕುದ್ದಿವಲ್ವ ಅವೆಲ್ಲ ತೆಕ್ಕೊಳತ್ತೀನಿ ಸಪ್ರೇಟು. ಯಾಕಂದ್ರೆ ಬಿಸಿ ಬಿಸಿ ನೀರವ, ಇನ್ನು ಕೈ ಹಾಕ್ಲಾಕ ಬರಲ್ಲ ಅಂತ ಹಾಲು ಸಪ್ರೇಟ್ ತೆಕ್ಕೊಂಡು ಅದಕ್ಕೂ ಸ್ವಲ್ಪ ತಣ್ಣೀರ್ಲಿಂತ ತೊಳ್ಕೊಳತ್ತೀನಿ. ಯಾಕಂದ್ರೆ ಜಲ್ದಿ ಅದ್ರದ್ದು ಸಪ್ಪಿ ತೆಕ್ಕೋಬೋದು ಅಂತಂದು. ಇಲ್ಲಾಂದ್ರೆ ಅದಕ್ಕೆ ಆರಿಡ್ಬೋದು, ಆರಿಡ್ಲಕ್ಕೆ ಭೀ ಬರ್ತದ. ಬಟ್ ನನಗೆ ಮತ್ತು ನಾ ಈಗ ಅಮ್ಮು ಬರ್ತಾಳೆ, ಆಕಿಗೆಲ್ಲ ಕೆಲಸ ಮಾಡಿಸ್ಬೇಕು, ಇನ್ನು ಫ್ರೆಶ್ ಅಪ್ ಮಾಡಿಸ್ಬೇಕು. ಅದ್ರ ಸಲುವಾಗಿ ಜಲ್ದಿ ಮಾಡ್ಲತ್ತೀನಿ. ಇನ್ನು ಹಾಲು ಎಲ್ಲ ತೊಗೊಂಡು ಸುಲ್ಕೊಳತ್ತೀನಿ ಸಪ್ಪಿ ಎಲ್ಲ. ಬೇಕಂದ್ರೆ ಸುಲ್ದಿ ಮೇಲೆ ಹಾಲುದು ಸಪ್ಪಿ ಎಲ್ಲ ತೆಗ್ದು ಕುಕ್ಕರ್ಗೆ ಹಾಕ್ಬೋದು. ಬಟ್ ಅದೆಲ್ಲ ಯಾಕೆ ಇದು ಹಿಂಗೆ ಕುದಿಸಿದ ಮೇಲೆ ಈಸಿಯಾಗಿ ಬರ್ತದಂತಂದು ನಾನು ಡೈರೆಕ್ಟ್ ಕಟ್ ಮಾಡಿ ಹಾಕಿರ್ತೀನಿ. ಇನ್ನು ಯಾರೆಲ್ಲ ಮನ್ಯಾಗ ಪಾನಿಪುರಿ ಮಾಡಿರಿ ಇಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ನಾನಂತೂ ಎಷ್ಟು ಬಾರಿ ಮಾಡಿನೋ ಗೊತ್ತಿಲ್ಲ. ಯಾಕಂದ್ರೆ ನನಗೆ ತಿನ್ಬೇಕು ಅನಿಸ್ದಾಗೆಲ್ಲ ಮಾಡ್ತೀನಿ. ಇನ್ನು ನಮ್ಮ ಮನೆಯವ್ರ ಹೊರಗಂತೂ ಜಾಸ್ತಿ ಕರ್ಕೊಂಡು ಹೋಗಲ್ಲ. ಇನ್ನು ಡೈರೆಕ್ಟ್ ನಮ್ಮ ಮನೆಗೆ ಏನೇ ಮಾಡೋದಿದ್ರು ಮನೆಗೆ ಮಾಡ್ಕೊಂಡು ತಿನ್ನಬೇಕು. ಅದ್ರ ಸಲುವಾಗಿ ನಮ್ಮ ಮನೆಗೆ ಎಲ್ಲ ಪ್ಯಾಕೆಟ್ ಎಲ್ಲ ತಂದು ಮನೆಗೆ ಮಾಡ್ತೀನಿ. ಇದು ಆ್ಯಕ್ಚುಲಿ ನಾನು ಬಟಾಣಿ ಎಲ್ಲ ತೆಕ್ಕೊಂಡಿದ್ಮೇಲೆ ಆಲೂ ಅದು ಇರ್ತದಲ್ವ, ಅದು ಪೈಲೆ ಬಗಾರ್ ಹಾಕ್ತಿದ್ದ ಪೈಲೆ ಎಲ್ಲ. ಇನ್ನು ಅದ್ರ ಸಲುವಾಗಿ ಪ್ಯಾನ್ ಇಟ್ಕೊಂಡ. ಆಮೇಲೆ ನೆನಪು ಬಂತು ಇವತ್ತು ಬಗಾರ್ ಹಾಕೋದು ಬೇಡ, ಓನ್ಲಿ ಡೈರೆಕ್ಟೇ ಮಾಡೋರಾಯ್ತು ಅಂತಂದು ಈ ಥರ ಮಾಡತ್ತೀನಿ. ಪಾನಿಪುರಿ ಬಂಡಿದವ್ರು ಮಾಡ್ತಾರಲ್ವ ಆ ಥರ ನಾನು ಈ ಸರ್ತಿ ಇಲ್ಲ ಬೇರೆ ಡಿಫ್ರೆಂಟ್ ಮಾಡಬೇಕಂತ ಮತ್ತು ಪ್ಯಾನ್ ಎಲ್ಲ ತೆಗ್ದು ಗ್ಯಾಸ್ ಅದು ಆಫ್ ಮಾಡಿ ಪ್ಯಾನ್ ಎಲ್ಲ ತೆಗ್ದು ಹಾಕ್ದೆ. ಇನ್ನು ಆಲೂ ಭೀ ಈ ಥರ ಮ್ಯಾಶ್ ಮಾಡ್ಕೊಂಡಿನಿ. ಇನ್ನು ಇದಕ್ಕೂ ಕುದಿಸಿಟ್ಕೊಂಡಿರೋ ಬಟಾಣಿ ಹಾಕೊಳತ್ತೀನಿ. ಇನ್ನು ಡೈರೆಕ್ಟ್ ಬಟಾಣಿ ಇದ್ದು ಅಂದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲ. ಇನ್ನು ಇದಕ್ಕೂ ಉಪ್ಪು ಹಾಕೊಳತ್ತೀನಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು. ಇನ್ನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರ ಹಾಕೊಳತ್ತೀನಿ, ಸ್ವಲ್ಪ ಹಾಕೊಳತ್ತೀನಿ. ಯಾಕಂದ್ರೆ ಇನ್ನು
ಕುಟ್ಟಿಟ್ಕೊಂಡಿದ್ದೇವಲ್ವ ಗ್ರೀನ್ ಪೇಸ್ಟು ಅದು ಹಾಕಬೇಕು. ಇನ್ನು ಸ್ವಲ್ಪ ಅರಿಶಿಣ, ಇನ್ನು ಸ್ವಲ್ಪ ಮನ್ಯಾಗ ಧನಿಯಾ ಪೌಡರ್ ಇತ್ತು, ಧನಿಯಾ ಪೌಡರ್ ಹಾಕೀನಿ. ಇನ್ನು ಖಾರ ಯಾಕೆ ಸ್ವಲ್ಪ ಹಾಕೊಂಡಿನಿ ಗೊತ್ತಾ, ಕುಟ್ಕೊಂಡು ಇಟ್ಕೊಂಡಿನಲ್ವ, ಇನ್ನು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿದು ಅದ್ರ ಪೇಸ್ಟು ಅದು ಸ್ವಲ್ಪ ಹಾಕೊಳತ್ತೀನಿ. ಅದು ಹಾಕೋದ್ರಿಂದ ಟೇಸ್ಟ್ ಬರ್ತದೆ. ಯಾಕಂದ್ರೆ ಅದ ಪುದೀನ ಅದ, ಕೊತ್ತಂಬರಿ ಅದ, ಅದ್ರ ಸಲುವಾಗಿ ಸ್ವಲ್ಪ ಮೆಣಸಿನ್ಕಾಯಿ ಭೀ ಹಾಕಿದ್ದೇವಲ್ವ, ಸ್ವಲ್ಪ ಟೇಸ್ಟ್ ಬರ್ತದೆ ಅಂತಂದು ಅದ್ರ ಸ್ವಲ್ಪ ಪುಡಿ ಖಾರ ಸ್ವಲ್ಪ ಹಾಕ್ಕೊಂಡು, ಇನ್ನು ಅದು ಪೇಸ್ಟು ಒಂದು ಚಮಚ ಹಂಗೆ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚಂದ ಮಿಕ್ಸ್ ಮಾಡ್ಕೋತೀವಲ್ವ ಎಲ್ಲದ್ರಾಗ ಖಾರ ಅದು ಎಲ್ಲ ಪೇಸ್ಟು ಎಲ್ಲ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಅದ್ರಾಗ ಎಲ್ಲರ ಒಂದೊಂದು ದಮ್ ಆಲೂ ಇತ್ತಂದ್ರೆ ಅದು ಭೀ ಚಂದ ಬಡ್ಕೊಂಡು ಇದು ಮಾಡ್ಕೊಳತ್ತೀನಿ. ಪೂರ್ತಿ ಪೇಸ್ಟ್ ಗತ್ಲೆ ಆದ್ರೂ ಭೀ ಚಂದ ಆಗಲ್ಲ, ಯಾಕಂದ್ರೆ ಅದು ಏನೋ ಹಿಟ್ಟಿಟ್ಟು ಹತ್ತದ ಹಾಲು, ಅದ್ರ ಸಲುವಾಗಿ ಥೋಡೆ ದಮ್ಮೆ ಮಾಡ್ಕೋಬೇಕು. ಇನ್ನು ನಾ ಭೀ ಟೇಸ್ಟ್ ಮಾಡಿ ನೋಡ್ಲತ್ತೀನಿ ಹೆಂಗಾಗ್ಯದ ಉಪ್ಪು ಖಾರ ಎಲ್ಲ ಅಂತಂದು. ಇನ್ನು ಚಂದ ಆಗ್ಯದ, ನೀವು ಭೀ ಮಾಡ್ಕೊಂಡು ನೋಡ್ರಿ ಒಂದು ಸರ್ತಿ. ಇನ್ನು ಇದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಲ್ವ ಬರೀಕು, ಅದು ಭೀ ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಕ್ಯಾರೆಟು ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟ್ ಏನು ಅವಶ್ಯಕತೆ ಇಲ್ಲ, ಬಟ್ ನಂಬಲ್ಲಿ ಮಕ್ಕಳಿಗೆ ಕೊಡ್ತೀನಲ್ವ ಅದ್ರ ಸಲುವಾಗಿ ಕಂಪಲ್ಸರಿ ಕ್ಯಾರೆಟ್ ಇರಬೇಕು. ಇನ್ನು ದಹಿ ಪುರಿ ಥರ ಇರ್ತದಲ್ವ ಆ ಥರ ಮಾಡ್ಲತ್ತೀನಿ. ಕ್ಯಾರೆಟು ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು, ಇನ್ನು ಕ್ಯಾರೆಟ್ ಉಳ್ಳಾಗಡ್ಡಿ ಎಲ್ಲ ಹಾಕ್ಕೊಂಡು ಮತ್ತೊಂದು ಸರ್ತಿ ಟೇಸ್ಟ್ ಮಾಡತ್ತೀನಿ ಹೆಂಗದ ಹೆಂಗಿಲ್ಲ ಅಂತಂದು. ಇನ್ನು ಸೂಪರ್ ಆದ ಟೇಸ್ಟ್ ಅಂತೂ. ಇನ್ನು ಯಾವಾಗ ಭೀ ಮಾಡ್ತಿದ್ದಲ್ವ ಅದಕ್ಕಿಂತ ಇವತ್ತು ಮಾಡಿದ್ದು ಸೂಪರ್ ಟೇಸ್ಟ್ ಆಗಿತ್ತು. ನಾನು ಇಷ್ಟೆಲ್ಲ ಮಾಡತ್ತಾನ ಹುಂಚಿಕಾಯಿ ಭೀ ನೆಂದಿತ್ತು. ಇನ್ನು ಹುಂಚಿಕಾಯಿ ಎಲ್ಲ ಚಂದ ಕಿವುಚ್ಕೊಳತ್ತೀನಿ, ಅದ್ರಾಗಿನ ರಸ ಎಲ್ಲ ತೆಕ್ಕೊಳತ್ತೀನಿ. ಇನ್ನು ಎಲ್ಲ ಹುಂಚಿಕಾಯಿ ಎಲ್ಲ ಕಿವುಚ್ಕೊಂಡು ಒಂದು ಬೊಗಣಿ ತೊಗೊಂಡು ಇನ್ನು ಅದ್ರಾಗ ಹುಂಚಿಕಾಯಿ ರಸ ಹಾಕೋಬೇಕು. ಇನ್ನು ಮೇನ್ ಪಾನಿಪುರಿ ಅಂದ್ರೆ ಪಾನಿನೇ ಅಲ್ವಾ, ಅದ್ರ ಸಲುವಾಗಿ ನಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೋಬೋದು. ಇನ್ನು ನಾನು ಒಂದೇ ಸರ್ತಿ ಕಿವುಚ್ ಹಾಕೊಂಡಿನಿ, ಯಾಕಂದ್ರೆ ನೋಡಮ್ಮಿ ಒಂದು ಸರ್ತಿ ಹಾಕಿ ನೋಡಿ ಟೇಸ್ಟ್ ಮಾಡಿ ಮತ್ತೊಂದು ಸರ್ತಿ ಹಾಕಮ್ಮಿ. ಇನ್ನು ಜಾಸ್ತಿ ಹುಳಿ ಆದ್ರೂ ಭೀ ಎದೆ ಉರಿತದಲ್ವ, ಅದ್ರ ಸಲುವಾಗಿ ಅದೆಲ್ಲ ಹಾಕೊಂಡಿದ್ಮೇಲೆ ಇನ್ನು ಕುಟ್ಕೊಂಡು ಇಟ್ಕೊಂಡಿನಲ್ವ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಅದು ಈ ಥರ ಚಾ ಸೋಸೋ ಜಾರಿಲಿಂತ ಸೋಸ್ಕೊಳತ್ತೀನಿ. ಪೂರ್ತಿ ಭೀ ಹಾಕ್ಬೋದು, ಸ್ವಲ್ಪ ದೊಡ್ಡೋರದು ತಿಂಬಪ್ಲೆ ಇದ್ದರೂ ಹಾಕ್ಬೋದು. ಇನ್ನು ನಾನಂತೂ ಯಾವಾಗ ಭೀ ಇದೇ ಥರ ಜಾರಿಲಿಂತು ಸೋಸ್ಕೊತೀನಿ, ಯಾಕಂದ್ರೆ ಅದ್ರದ್ದು ಕೊತ್ತಂಬರಿದು ತಪ್ಪಲು ಅದು ಇದು ಸ್ವಲ್ಪ ಎಷ್ಟಾದರೆ ಎಷ್ಟು ಇರ್ತದಲ್ವ, ಎಷ್ಟು ಬರೀಕ್ ಮಾಡ್ಕೊಂಡ್ರು ಭೀ ಅದ್ರ ಸಲುವಾಗಿ ಈ ಥರ ಸೋಸ್ಕೊತೀನಿ. ಏನಾರ ಥೋಡೆ ಸೋಸ್ಕೊಂಡ್ರು ಇದು ಯಾಕೋ ಸರಿ ಹೋಗಲ್ಲ ಅಂತ ತಿಳ್ಕೊಂಡಾಗೆ ಸೋಸ್ಕೊಳತ್ತೀನಿ. ಯಾಕಂದ್ರೆ ನಾನು ಒಂದೇ ಸರ್ತಿ ಹಾಕ್ದ ಅಂದ್ರೂ ಭೀ ಖಾರ ಆಯ್ತದ, ಸ್ವಲ್ಪ ಹಾಕಿದ್ರು ಭೀ ಟೇಸ್ಟ್ ಗೊತ್ತಾಗಲ್ಲ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಅದೆಲ್ಲ ಚಂದ ಸೋಸ್ಕೊಂಡು ಎಲ್ಲ ಮಾಡಿ ಸ್ವಲ್ಪ ನೋಡ್ಕೊಂಡು ಹಾಕೋತೀನಿ. ಇನ್ನು ನೀವು ಸೋಸ್ಕೊಂಬಲ್ಲ ಅಂದರೂ ಡೈರೆಕ್ಟ್ ಭೀ ಹಾಕೋಬೋದು. ಇನ್ನು ಡೈರೆಕ್ಟ್ ಭೀ ಹಾಕೋತೀನಿ, ಅದು ಯಾವಾಗಂತ ಮುಂದೆ ವೀಡಿಯೋದಾಗ ಹೇಳ್ತೀನಿ. ಇನ್ನು ಇದು ಎಲ್ಲ ಸೋಸ್ಕೊಂಡಿನಲ್ವ, ಇನ್ನು ಸ್ವಲ್ಪ ಹಾಕೊಂಡು ನೋಡತ್ತೀನಿ. ಕಲರು ಎಲ್ಲ ಸ್ವಲ್ಪ ಗ್ರೀನಾಗೆ ಕಾಣತ್ತಿತ್ತು ಕಲರು, ಎಂದ ಮೇಲೆ ಗ್ರೀನೇ ಇರ್ತದ. ಬಟ್ ಇನ್ನೊಂದು ಭೀ ಇರ್ತದೆ ಒಣಗಿನ ಹುಂಚಿಕಾಯಲ್ಲಿಂತ ಇದ್ರಲ್ಲಿಂತ ಮಾಡ್ತಾರೆ, ಬಟ್ ಆ ಥರ ಮಾಡಿಲ್ಲ. ನಾನು ಯಾವಾಗ ಭೀ ಇದೇ ಥರ ಮಾಡ್ತೀನಿ. ಇನ್ನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕೀನಿ. ಬ್ಲ್ಯಾಕ್ ಸಾಲ್ಟ್ ನಮ್ಮ ಮನೆಗೆ ಇತ್ತು, ನಾನು ಸಲಾಡ್ ಸಲುವಾಗಿ ಅಂತ ತಂದ್ಕೊಂಡಿದ್ದೆ, ಅದ್ರ ಸಲುವಾಗಿ ಬ್ಲ್ಯಾಕ್ ಸಾಲ್ಟ್ ಅದ ಅದು ಹಾಕ್ಕೊಂಡಿನಿ. ಇನ್ನು ಮಾಮೂಲು ಸಾಲ್ಟು ಆಶೀರ್ವಾದ ಸಾಲ್ಟ್ ಇರ್ತದಲ್ಲ ಅದು ಸ್ವಲ್ಪ ಹಾಕ್ಕೊಂಡಿನಿ. ಇನ್ನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿನಿ. ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡಿನಿ, ಯಾಕಂದ್ರೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿದ್ದೇವಲ್ವ, ಹಸಿ ಮೆಣಸಿನ್ಕಾಯಿ ಪುಡಿ ಖಾರ ಹಾಕಿದ್ರು ಭೀ ಜಾಸ್ತಿ ಖಾರ ಆಯ್ತದ. ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡು ಇನ್ನು ಟೇಸ್ಟ್ ನೋಡ್ಲತ್ತೀನಿ. ಇನ್ನು ಸ್ವಲ್ಪ ಹುಳಿ ಕಮ್ಮಿ ಇತ್ತು, ಅದ್ರ ಸಲುವಾಗಿ ಮತ್ತೊಂದು ಸರ್ತಿ ಹಾಕೊಳತ್ತೀನಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ದಾಗ ಹುಳಿ ಕಮ್ಮಿ ಹಾಕ್ಕೊಂಡಿದ್ದೆ, ನೋಡಿ ಹಾಕೋಬೋದು. ಇನ್ನು ಇನ್ನೊಂದು ಸರ್ತಿ ಹುಳಿ ಹಾಕೊಂಡಿದ್ಮೇಲೆ ಟೇಸ್ಟ್ ನೋಡೀನಿ, ಇನ್ನು ಸೂಪರ್ ಆಗಿತ್ತು. ಅದ್ರ ಮೇಲೆ ಇನ್ನು ನನಗೂ ಪಾನಿ ಅಷ್ಟೇ ತೋಲ್ ಗಾಢ ಅನಿಸ್ಲತ್ತಿತ್ತು, ಸ್ವಲ್ಪ ತಿಳಿದ್ರೇ ಇವಾಗ ಚೆಂದ ಇರ್ತದಲ್ವ ನೀರಾಗಿ. ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಈಗ ಹಾಕ್ಕೊಳತ್ತೀನಿ. ಮೇನ್ ಪೇಸ್ಟ್ ಹಾಕೋತೀನಿ ಅಂದೇನಲ್ವ, ಈಗ ಪೇಸ್ಟ್ ಹಾಕ್ಕೊಳತ್ತೀನಿ. ಅದು ಭೀ ಒಂದು ಸ್ವಲ್ಪ ಅರ್ಧ ಚಮಚ ಅಷ್ಟೇ, ಯಾಕಂದ್ರೆ ಪೂರ್ತಿ ಒಣ ನೀರೇ ಅಂದ್ರೆ ಭೀ ಚೆಂದ ಕಾಣಲ್ಲ. ಅದ್ರ ಸಲುವಾಗಿ ಅದು ಪೇಸ್ಟ್ ಅರ್ಧ ಚಮಚ ಪೇಸ್ಟ್ ಹಾಕ್ಕೊಂಡು ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಇನ್ನು ಉಳ್ಳಾಗಡ್ಡಿ ಕ್ಯಾರೆಟು ಗೀಚ್ಕೊಂಡಿನಲ್ವ ಅದೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ಈಸಿಯಾಗಿ ಮಾಡ್ಬೋದು ಮನೆಗೆ. ಸೇಮ್ ಪಾನಿಪುರಿ ಬಂಡಿದವ್ರು ಹೆಂಗೆ ಮಾಡ್ತಾರಲ್ವ ಅದೇ ಥರ ಪಾನಿ. ಇನ್ನು ನಾ ಭೀ ಒಂದು 2 ಸರ್ತಿ ಟೇಸ್ಟ್ ಮಾಡೀನಿ, ಒಂದು ಸರ್ತಿ ಗೊತ್ತಾಗ್ಲೋಯ್ತು, ಇನ್ನೊಂದು ಸರ್ತಿ ಟೇಸ್ಟ್ ಮಾಡಿ ಇನ್ನು ಸೂಪರ್ ಆಗಿತ್ತು. ನೀವು ಭೀ ಮಾಡ್ಕೊಂಡು ನೋಡಿರಿ ಒಂದು ಸರ್ತಿ ಮನ್ಯಾಗ ಮಾಡ್ಕೊಂಡು ನನಗೆ ಭೀ ಕಮೆಂಟ್ ಮಾಡಿರಿ. ಇನ್ನು ಹೊರಗೆ ಕರ್ಕೊಂಡು ಹೋಗಲ್ಲ ಅಂದಾರಲ್ವ, ಅದ್ರ ಹೋಟೆಲಿನ ಥರ ಇವತ್ತು ಪಾನಿಪುರಿ ಮಾಡತ್ತೀನಿ. ಇಷ್ಟು ಸೂಪರ್ ಟೇಸ್ಟ್ ಆಗಿತ್ತು ಪಾನಿಪುರಿ. ಇನ್ನು ಅವ್ರಿಗಿಂತ ನಾನೇ ಬೆಸ್ಟ್ ಅಂದ್ಕೊಂಡೆ, ಅಷ್ಟು ಸೂಪರ್ ಆಗಿತ್ತು. ಇನ್ನು ನಾನು ಇಲ್ಲಿ ಬಾಜುದವ್ರಿಗೆ ಭೀ ಕೊಟ್ಟಿದ್ದೆ, ಸೂಪರ್ ಆಗ್ಯಾವ ಅಂತ ಹೇಳತ್ತಿರು. ಇನ್ನು ಇದಕ್ಕೆ
ಪೂರಿ ಮಾಡ್ಲಿಕ್ಕೆ ಬಾಳ್ಗಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳತ್ತೀನಿ. ಎಷ್ಟು ಅಂದ್ರೆ ಅವು ಸಣ್ಣ ಸಣ್ಣವು ಇರ್ತಾವೆ ಪೂರಿ, ಅದ್ರ ಸಲುವಾಗಿ ಅದು ಮುಳುಗೋಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನಿಲ್ಲ. ಇನ್ನು ಈ ಥರ ಪ್ಯಾಕೆಟ್ ಸಿಗ್ತದೆ, ಪ್ಯಾಕೆಟ್ ಆಲ್ರೆಡಿ ನಾನು ಮಾಡಿದ್ದೆ 1-2 ಸರ್ತಿ, ಇನ್ನು ಇಷ್ಟು ಉಳ್ದಿವು. ಈ ಥರ ಇರ್ತಾವೆ ಪೂರಿ. ಇನ್ನು ಸ್ವಲ್ಪ ಎಣ್ಣೆ ಗರಮ್ ಆಗಬೇಕು, ಮೇನ್ ಎಣ್ಣೆ ಗರಮ್ ಚಂದ ಖಡಕ್ ಗರಮ್ ಆಯ್ತಂದ್ರೆ ಅವಾಗ ಪೂರಿ ಉಬ್ಬುತ್ತಾವ. ಅದು ಉಬ್ಬೋದ್ರಾಗ ಭೀ ಹೆಂಗಂದ್ರೆ ನಾವು ಈ ಥರ ಮ್ಯಾಗ ಎಣ್ಣೆ ಹಾಕ್ಕೋತಾ ಇರಬೇಕು, ಅವಾಗೇ ಪೂರಿ ಉಬ್ಬಿದಪ್ಲೆ ಉಬ್ತಾವ. ಇಲ್ಲದ್ರೆ ಅಲ್ಲೇ ಫ್ಲ್ಯಾಟು ಪಾಪಡ್ ಆಗಿದಪ್ಲೆ ಆಯ್ತವ. ಇನ್ನು ನೋಡ್ಬೋದು ಯಾವ ಥರ ಪೂರಿ ಅವು ಉಬ್ಬಿದಪ್ಲೆ ಉಬ್ಲತ್ತವ. ಪಾನಿಪೂರಿ ಹೊರಗೆ ಹೆಂಗೆ ಸಿಗ್ತಾವಲ್ವ ಅದೇ ಥರ, ಬಟ್ ಕೈಲಿಂತ ಮಾಡಿದ್ದು ಬೇರೆ ಇರ್ತಾವ, ಇದು ಸ್ವಲ್ಪ ದಪ್ಪ ಇರ್ತಾವ, ಅವು ಜರ ಸ್ವಲ್ಪ ಸಣ್ಣವು ಇರ್ತಾವ. ಇನ್ನು ಇದು ಒಂದು ಹಾಕ್ಕೊಂಡು ಹಿಂಗೆ ಫ್ರೈ ಮಾಡ್ಕೋಬೇಕು. ಇನ್ನು ನಿಮಗೂ ಒಂದೇ ಸರ್ತಿ 1-2-3 ಹಾಕಿ ತೋರಿಸ್ತೀನಿ ಯಾವ ಥರ ಆಯ್ತವಂತ. ಒಂದೊಂದು ಹಾಕಿ ಮಾಡೋದ್ರಲಿಂತ ಯಾವ ಥರ ಉಬ್ತಾವ, 2-3 ಹಾಕಿ ಮಾಡೋದ್ರಲಿಂತ ಯಾವ ಥರ ಉಬ್ತಾವ ಅಂತಂದು ನೋಡ್ಬೋದು. ಇನ್ನು ಇದ್ರಾಗ 3 ಹಾಕಿನಿ, 3ದಾಗ 1 ಅಷ್ಟೇ ಪೂರಿ ಆಗ್ಯದ, ಇನ್ನು 2 ಅಲ್ಲೇ ಪಾಪಡ್ ಆಗೋಗ್ಯಾವ. ಅದ್ರ ಸಲುವಾಗಿ ಒಂದು ಹಾಕೋತಾ ಒಂದು ಅದಕ್ಕೆ ಎಣ್ಣೆ ಚಂದ ಹಾಕೋಬೇಕು. ಮೇನ್ ಎಣ್ಣೆ ಗರಮ್ ಆಗಬೇಕು, ಅದ್ರ ಸಲುವಾಗಿ ಚಂದ ಗರಮ್ ಮಾಡಿಕೊಂಡು ಒಂದು ಹಾಕೋತಾ ಅದಕ್ಕೆ ಮ್ಯಾಗ ಎಣ್ಣೆ ಅದು ಹಾಕೋತಾ ಮಾಡ್ಕೋತಾ ಪೂರಿ ಮಾಡಬೇಕು. ಇಲ್ಲಾಂದ್ರೆ ಇದೇ ಥರ ಪಾಪಡ್ ಆಗೋಯ್ತವ. ಇನ್ನು ಒಂದೊಂದು ಆಯ್ತಾವ, ಒಂದು ದೊಡ್ಡವು ಆಯ್ತಾವ, ಒಂದು ಸಣ್ಣವು ಆಯ್ತಾವ, ಹಂಗೇನಿಲ್ಲ. ಯಾಕಂದ್ರೆ ನಾವು ಕರ್ದಿದಪ್ಲೆ ಇರ್ತದ, ಒಂದೊಂದರ ಇಷ್ಟಿಷ್ಟು ದಪ್ಪ ಆಗ್ಯಾವಂದ್ರೆ ನಮ್ಮ ತಿಲತ್ತರು ಬಾಯಿಗೆ ಹೋಗಲು ಅಷ್ಟು ದಪ್ಪ ಆಯ್ತವ ಇವು ರೆಡಿಮೇಡ್ ಪೂರಿಗಳು. ನೋಡ್ಲತ್ತಿರಲ್ಲ ಹೆಂಗೆ ಆಗ್ಯಾವ ಅಂತಂದು. ಇದೇ ಥರ ಅಷ್ಟು ಪೂರಿಗಳು ಮಾಡಿಕೊಂಡು ಕರ್ಕೊಂಡು ಇಷ್ಟು ಗನ ಆಗ್ಯಾವ ಅಷ್ಟು ಪೂರಿದಾಗ. ಇನ್ನು ಮಕ್ಳಿಗೆ ಮೊಸರು ಇದ್ರೆ ಚಂದ, ಅದಕ್ಕೆ ಪಾನಿಪೂರಿಗೆ ಅದ್ರ ಸಲುವಾಗಿ ನಾನು ಕ್ಯಾರೆಟು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಆ ಥರ ತಿಂತಾರಂತಂದು ಒಂದು 10 ರೂಪಾಯಿದು ಮೊಸರು ಪ್ಯಾಕೆಟ್ ತಂದಿದ್ದ. ಅದಕ್ಕೂ ಸ್ವಲ್ಪ ಗಟ್ಟಿ ಇರ್ತದೆ, ಇನ್ನು ಗಂಟು ಇರ್ತದಲ್ವ, ಅದ್ರ ಸಲುವಾಗಿ ಒಂದು ಬಟ್ಲಾಗ ಅದು ಹಾಕ್ಕೊಂಡು ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಅದು ಹಾಕ್ಕೋಬೇಕು. ಅದ್ರ ಸಲುವಾಗಿ ನಾನು ಉಪ್ಪು ತೊಗೊಳಕಂತ ಹೋದ್ರೆ ನನ್ನ ಮಗಳು ಬಂದು ಇನ್ನು ಮೊಸರು ತೊಗೊಂಡು ನೆಕ್ಲತ್ತಾಳ. ಆಕಿಗೆ ಮೊಸರು ಹಾಗೆ ಸಿಕ್ಕರು ಭೀ ತಿಂದು ಹಾಕ್ತಾಳೆ, ಅಷ್ಟು ಇಷ್ಟ ಅವ್ರಿಗೆ ಮೊಸರು. ಪಾರ್ಗಳಿಗೆ ಅಂದ್ರೆ ಇಷ್ಟ ಇರ್ತದಲ್ವ, ಅದ್ರ ಸಲುವಾಗಿ. ಇನ್ನು ಇದಕ್ಕೆ ಭೀ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕೀನಿ ಒಂದು ಸ್ವಲ್ಪ. ಇನ್ನು ಬ್ಲ್ಯಾಕ್ ಸಾಲ್ಟ್ ಹಾಕಿ ಇನ್ನು ಸ್ವಲ್ಪ ನೀರು ಹಾಕೋತಾ ಮೊಸರು ಸ್ವಲ್ಪ ಏನಂತಾರೆ ಗಂಟು ಇರೋದು ಬಿಡಿಸ್ಕೊಳತ್ತೀನಿ. ಇನ್ನು ನೀವು ಚಮಚಲಿಂದ ಭೀ ಕಲಿಸ್ಕೋಬೋದು. ಇನ್ನು ನಾನಂತೂ ಇದು ಎಗ್ಗು ಅದು ಮಾಡ್ಲಿಕ್ಕೆ ಈ ಥರದೊಂದು ತಂದ್ಕೊಂಡೀನಿ. ಇನ್ನು ಇದು ಥರ ಮ್ಯಾಗ ಕೆಳಗೆ ಮಾಡಿದ್ರೆ ನಾವು ಹೆಂಗೆ ಮಜ್ಜಿಗೆ ಮಾಡ್ತೇವಲ್ವ ಅದೇ ಥರ ಆಯ್ತದ. ಇನ್ನು ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು, ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಚೆಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ನು ಇದೆಲ್ಲ ಚೆಂದ ಮಾಡಿಕೊಂಡು ಈ ಥರ ಮಾಡ್ಕೊಂಡೀನಿ. ಮೊಸರು ರೆಡಿ ಆಗ್ಯದ. ಇದಕ್ಕೆ ಪಾನಿಪೂರಿಗೆ ಮಸಾಲೆ ರೆಡಿ ಆಗ್ಯದ, ಪಾನಿ ರೆಡಿ ಆಯಿತು. ಇನ್ನು ಪೂರಿ ಇಷ್ಟೆಲ್ಲ ಪೂರಿ ಮಾಡೀನಿ. ಇನ್ನು ಇದಕ್ಕೆ ಮೊಸರು ಅಂದ್ರೆ ಬರೀ ಕಟ್ ಮಾಡ್ಕೊಂಡಿದ್ದು ಕ್ಯಾರೆಟು ಮತ್ತು ಉಳ್ಳಾಗಡ್ಡಿ ಅವೆಲ್ಲ ಇವು ಅಮ್ಮು ಜಾನು ತಿಂತಾರೆ. ಅದ್ರ ಸಲುವಾಗಿ ಉಳ್ಳಾಗಡ್ಡಿ ಏನು ತಿಂಬಲ್ಲ, ಕ್ಯಾರೆಟ್ ತಿಂತಾರೆ. ಇನ್ನು ಇವತ್ತಂತೂ ಅವರಿಗೆ ಇಷ್ಟ ಆಗಿದೆ ಪಾನಿಪೂರಿ ಮಾಡೀನಿ ಅಲ್ವಾ, ಅದ್ರ ಸಲುವಾಗಿ ನಾನು ಸಣ್ಣಕ್ಕಿಗಂತೂ ಫುಲ್ಲು ಖುಷಿಯಾಗಿಳು. ಇನ್ನು ಖುಷಿಯಾಗಿ ನನಗೆ ಹೇಳತ್ತಿಳು, ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಅಂತ ಅಲ್ಲತ್ತಿಳು. ಬಟ್ ನಾನು ಪಾನಿಪೂರಿ ತಿಂಬೋದೊಂದಿನಾಗ ಏನು ಕೇಳಿಲ್ಲ, ಅದ್ರ ಸಲುವಾಗಿ ಆಕಿಗೆ ನಾನೇ ತೊಗೊಂಡು ತಿಂತೀನಿ ಅಂತ ತೊಗೊಳತ್ತಿಳು. ಇನ್ನು ಫುಲ್ ಖುಷಿ ಆಕಿ ಇವತ್ತು ಪಾನಿಪುರಿ ನೋಡಿ. ಇನ್ನು ಪಪ್ಪಿ ಕೊಡೋದು ಅದು ಮಾಡೋದು ಥ್ಯಾಂಕ್ ಯು ಹೇಳೋದು ಎಲ್ಲ ಮಾಡ್ಲತ್ತಿಳು. ಇನ್ನು ನಮ್ಮ ಮನೆಯವ್ರು ಭೀ ಕಟ್ಟಿಂಗ್ ಅದು ಮಾಡಿಸ್ಕೊಂಬಂದಿರು, ಅಮ್ಮು ಕರ್ಕೊಂಡು ಬಂದ ಮೇಲೆ. ಅದ್ರ ಸಲುವಾಗಿ ಅವ್ರು ಸ್ನಾನ ಮಾಡ್ಲಿಕ್ಕೆ ಹೋಗ್ಯಾರ. ಇನ್ನು ಅವ್ರು ಬರತನ ಮಕ್ಳಿಗೆ ತಿನ್ಸ್ರಾಯ್ತಂತ ನಾ ಭೀ ಮಕ್ಕಳಿಗೆ ಹಾಕ್ಲತ್ತೀನಿ. ಇನ್ನು ಯಾವಾಗ ಹಾಕ್ತಾಳ ಯಾವಾಗ ಇಲ್ಲ ನಮ್ಮ ಮಮ್ಮಿ ಅಂತ ಕಾಯ್ಕೋತ ಕುಂತಾರೆ ಇಬ್ಬರು. ಇನ್ನು ಸಣ್ಣಕ್ಕೆ ಆಲೂ ಸ್ಟಫಿಂಗ್ ತಿಂಬಲ್ಲ ಅಂದಳು, ಅದ್ರ ಸಲುವಾಗಿ ಆಕಿ ಒಣ ಪೂರಿ ಮತ್ತು ಕ್ಯಾರೆಟು ಮೊಸರು ಅಷ್ಟೇ ತಿಂದಳಕಿ. ಇನ್ನು ನಾವಂತೂ ಅಮ್ಮು ತಿಂತಾಳೆ ಯಾವಾಗ ಭೀ ಮಸಾಲದು, ಹಾಗಾಗಿ ಆಕಿಗೆ ಆಲೂ ಮಸಾಲ ಹಾಕಿ ಕ್ಯಾರೆಟ್ ಹಾಕಿ ನಮ್ಮ ಮೊಸರು ಹಾಕಿ ಕೊಟ್ಟಿನಿ ಆಕಿಗೆ, ತಿಂತಾರೆ ಇಬ್ಬರು. ಇವತ್ತು ಪಾನಿಪೂರಿ ಎಷ್ಟು ಟೇಸ್ಟ್ ಆಗಿವ ಅಂದ್ರೆ ಯಾವಾಗ ತಿಲ್ಲಿ ಯಾವಾಗಿಲ್ಲ ಅಲತ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ಬರತನ ವೇಟ್ ಮಾಡೀನಿ, ಯಾಕಂದ್ರೆ ಮಕ್ಕಳಿಗೆ ಫಸ್ಟ್ ತಿನ್ನಿಸಿ ಆಮೇಲೆ ನಾವಿಬ್ಬರು ತಿಂದರಾಯ್ತು ಅಂತಂದು. ಇನ್ನು ಇದೇ ಥರ ಮಾಡ್ತಾರಲ್ವ ಅಲ್ಲಿ ಭೀ ಪಾನಿಪೂರಿ ಬಂಡಿದಾಗ. ಅಂದ್ರೂ ಸ್ವಲ್ಪ ಟೇಸ್ಟ್ ಬೇರೆ ಇರ್ತದೆ, ನಾವು ಮನೆಗೆ ಮಾಡೋದು ಬೇರೆ ಇರ್ತದೆ. ಅವರೆಲ್ಲ ಜಾಸ್ತಿ ಮಸಾಲ ಅದು ಹಾಕ್ತಾರೆ, ನಾವೇನು ಮಸಾಲ ಅದು ಹಾಕಲ್ಲ. ಇನ್ನು ಸಿಂಪಲ್ಲಾಗಿ ಮನೆಗೆ ಪಾನಿಪೂರಿ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ನೀವು ಭೀ ಒಂದು ಸರ್ತಿ ಮಾಡಿ ತಿನ್ನಿರಿ, ಗೊತ್ತಾಯ್ತದ. ಹೇಳತ್ತೀನಲ್ವ, ಜಾನು ಅಂತೂ ಫುಲ್ಲು ಖುಷಿ ಅಂತ, ಆಕಿನ ಮುಖದಾಗ ಖುಷಿನೇ ಖುಷಿ ಇವತ್ತು ಪಾನಿಪೂರಿ ನೋಡಿ.
ಇನ್ನು ಇವ್ರಿಗೆ ಇಬ್ಬರಿಗೆ ಭೀ ಹಾಕ್ಕೊಟ್ಟು ತಿನ್ನಕ್ಕೆ ಬಿಟ್ಟಿನಿ. ತಾನೇ ತಿಂತಾರ, ಈ ಥರ ಏನರ ಇದ್ರು ಭೀ ನಾವೇನು ತಿನ್ಸೋದು ಹತ್ತಲ್ಲ. ಇನ್ನು ಇವ್ರಿಗೆ ಇಬ್ರಿಗೆ ಭೀ ತಿನ್ಸತನ ನಮ್ಮ ಮನೆಯವ್ರು ಭೀ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿರು. ಇನ್ನು ಅವ್ರು ಬಂದ ಯಾವ ಥರ ಅಂದಾರ, ನಾವು ಬಾಲ್ಗತ್ಲೆ ಉಬ್ಬಿವಲ್ವ ಪಾನಿಪುರಿ, ಅವ್ರ ರಿಯಾಕ್ಷನ್ ನೋಡ್ರಿ ಯಾವ ಥರ ಮಾಡ್ಲತ್ತಾರ ಅಂತಂದು. ಇನ್ನು ಜಾನು ಭೀ ಅವ್ರು ಕೂಡ ಕಲ್ತು ಈಕಿ ಭೀ ಹಂಗಸ್ಲತ್ತಾಳ ಅವು ಏನವ ಏನಿಲ್ಲ ಅಂತಂದು. ಇನ್ನು ಒಂದು ಸರ್ತಿ ತಿಂದು ನೋಡಿ ಮಕ್ಕಳು ಭೀ ಸೂಪರ್ ಆವಂದು. ಇಷ್ಟೇ ಬೇಕಲ್ವ ತಾಯಿಗೆ, ತಿಂದಿತ್ತು ಸೂಪರ್ ಆಗ್ಯಾವಂದ್ರೆ ಅಷ್ಟೇ ಸಾಕಲ್ವ. ಸೂಪರ್ ಮಾಡ್ಕೊಂಡು ಕ್ಯಾಮ್ರಾ ಇಲ್ಲ ಹೇಳತ್ತ ಹಸುತ್ತಾರಲ್ಲ ಅದ್ರ ಏನ್ ಮಾಡ್ತೀವಿ ಹಾಕೋರಿ ನೀವು ಜಾನ ತಿಳಿಸ್ಲಿ ಹಿಂಗಲ್ಲದು ಅದೇನು ತೋರ್ಸಂತ ಅಕ್ಕ. ಇನ್ನು ತಿಂದು ನೋಡಿದಾಗಂತೂ ಇಷ್ಟು ಸೂಪರ್ ಆಗಿದ್ವು, ಎಷ್ಟು ಸೂಪರ್ ಆಗಿದ್ವು ಅಂದ್ರೆ ಆ ಪಾನಿಪುರಿ ಬಂದಿದ್ದರ್ಕನ್ನ ನಾನೇ ಅಷ್ಟು ಟೇಸ್ಟಾಗಿ ಮಾಡೀನಿ ಅಂತಂದು. ಇನ್ನು ನಮ್ಮ ಮನೆಯವ್ರಿಗೆ ಭೀ ಹೇಳೀನಿ, ನೀವು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಭೀ ಅವ್ರಿಗಿಂತ ಭಾರಿ ಮಾಡೀನಿ ನಾನಂತ. ಅವ್ರು ಭೀ ಅಂತಾರೆ ಹೆಲ್ದಿಯಾಗಿ ಮನೆಗೆ ಮಾಡ್ಕೋಬೇಕಂತಂದು. ಇನ್ನು ನಮ್ಮ ಈ ಪಾನಿಪುರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಷನ್ದಾಗ ಬರ್ತಾವ.